ಹಾಯ್ ಎಲ್ಲ ನಮಸ್ತೆ ಸ್ನೇಹಿತರೆ, ನಾನು ಗಜಾನಂದ್. ಮತ್ತೊಂದು ವಿಡಿಯೋಗೆ ಸ್ವಾಗತ. ತುಂಬ ದಿನ ಆಯಿತು ಅರ್ನಿಂಗ್ ವೀಡಿಯೋಸ್ನ ಮಾಡಿ. ಇವತ್ತು ಎಷ್ಟಾಗುತ್ತೆ ಏನಾಗುತ್ತೆ, ಇವತ್ತು ಬಂದು ಬಕ್ರೀದ್ ಹಬ್ಬ, ಅದಕ್ಕೋಸ್ಕರ ಆಫರ್ಗಳನ್ನೆಲ್ಲ ಕೊಟ್ಟಿದ್ದ ನೋಡಬೇಕು ಅಂತೇಳ್ಬಿಟ್ಟು ಇವಾಗ ಬೆಳಿಗ್ಗೆ 7 o'clock 7 ಗಂಟೆ ಆಗಿದೆ. 7:15ಗೆ ಡ್ಯೂಟಿ ಮಾಡಬೇಕು ಅಂತೇಳ್ಬಿಟ್ಟು ಇಲ್ಲೇ ನಮ್ಮ ಜೋನ್ಗೆ ಬಂದುಬಿಟ್ಟಿನಿ. ನೋಡೋಣ ಎಷ್ಟಾಗುತ್ತೆ ಏನಾಗುತ್ತೆ ಅಂತ ನಿಮಗೆ ತಿಳಿಸ್ತೀನಿ. ಅದ್ರ ಜೊತೆಗೆ ಡೈಲಿ ಈ ರೀತಿ ಅರ್ನಿಂಗ್ ಆಗೋದಿಲ್ಲ. ಇವತ್ತೊಂದು ಸ್ವಲ್ಪ ಆಫರ್ಗಳು ಚೆನ್ನಾಗಿ ಕೊಟ್ಟವನೆ, ಏನೇನು ಕೊಟ್ಟವನೆ ಅಂತೇಳ್ಬಿಟ್ಟು ನಿಮಗೆ ಮುಂದೆ ತಿಳಿಸ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಕ್ಲಿಕ್ನ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಹಂಗೆ ಆನ್ಲೈನ್ಗೆ ಹೋಗೋಣ. ಇವಾಗ ಟೈಮ್ ಬಂದುಬಿಟ್ಟು 7:15. ಇವಾಗ ಆನ್ಲೈನ್ಗೆ ಹೋಗ್ತೀನಿ. ಫಸ್ಟು ಆನ್ಲೈನ್ಗೆ ಹೋಯ್ತು. ಏನಂದರೆ ನನಗೆ ತೋರಿಸಿರೋದು ಏನಪ್ಪ ಅಂದರೆ ಬೆಳಗ್ಗೆ ಹೊತ್ತು ಎಷ್ಟು ಕೊಡ್ತಾನೆ ಅಂತೇಳಿ ತೋರಿಸಿದ್ದಾನೆ ಅಂತಂದರೆ ನಮಗೆ ಬ್ರೇಕ್ಫಾಸ್ಟು 7 ಗಂಟೆಯಿಂದ 8 ಗಂಟೆ 35 ರೂಪಾಯಿ ಅಂತ ತೋರಿಸಿದ್ದಾನೆ. ಬಟ್ ಇಲ್ಲಿ ಕೊಟ್ಟಿರೋದು 75 ರೂಪಾಯಿ ಅಂತ ಕೊಟ್ಟಿದ್ದಾನೆ. 75 ರೂಪಾಯಿ ಎಕ್ಸ್ಟ್ರಾ ಪರ್ ಆರ್ಡರ್ ಅಂತ ಕೊಟ್ಟಿದ್ದಾನೆ. ಬಟ್ ಗೊತ್ತಿಲ್ಲ ಇಷ್ಟೇ ಕೊಟ್ಟಿದ್ದಾನೋ ಅಂತೇಳ್ಬಿಟ್ಟು. ಇನ್ನೊಂದೇನಪ್ಪ ಅಂದರೆ ಇವನು ಲಾಸ್ಟ್ ಟೈಮು ಜಾಸ್ತಿ ಕೊಟ್ಟಿದ್ದೀನಿ ಅಂತೇಳ್ಬಿಟ್ಟು ಡಿಡಕ್ಟ್ ಮಾಡಿದ. ಇವನು ಹೇಳೋಕ್ಕೂ ಆಗೋಲ್ಲ, ಕೆಲವೊಂದು ಸಲ ಡಿಡಕ್ಟು ಮಾಡಿಬಿಡ್ತಾನೆ. ಇಲ್ಲ ನಾವು ಜಾಸ್ತಿ ಕೊಟ್ಟಿದ್ದೀವಿ, ಅದು ಟೆಕ್ನಿಕಲ್ ಇಶ್ಯೂ ಅಂತೇಳ್ಬಿಟ್ಟು ಡಿಡಕ್ಟು ಮಾಡಿಬಿಡ್ತಾನೆ. ಅದಕ್ಕೋಸ್ಕರ ನಂಬೋಕ್ಕಾಗಲ್ಲ. ನಮ್ಮ ಅಕೌಂಟ್ಗೆ ಅಮೌಂಟ್ ಬಂದ ಮೇಲೇ ಇದನ್ನು ನಂಬೋಕ್ಕಾಗೋದು. ನೋಡೋಣ. ಇವಾಗ ತಾನೇ ಆನ್ಲೈನ್ಗೆ ಹೋಗಿದ್ದೀನಿ. ಆರ್ಡ್ರ್ ಬರೋವರೆಗೂ ವೇಟ್ ಮಾಡಬೇಕು. ಆರ್ಡ್ರ್ ಇವಾಗ ಬರಲ್ಲ. 7:30 7:45ಗೆ ಬರ್ಬೋದು ಅಂದ್ಕೋತೀನಿ. ಅದಕ್ಕೆ ವೇಟ್ ಮಾಡೋಣ. ಸ್ನೇಹಿತರೆ, ಇವಾಗ ಟೈಮ್ ಆಗಿದೆ ಎಷ್ಟಪ್ಪ ಅಂದರೆ 8:45 ಆಯಿತು. 1.5 ಅವರು ಆಯಿತು ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಇವಾಗ ಏನೋ 4 ಆರ್ಡ್ರ್ ಆಗಿದೆ. 400 ರೂಪಾಯಿ ಆಗೈತೆ. 4 ಆರ್ಡ್ರ್ ಮಾಡಿರೋದು ಎಲ್ಲನೂ ಇನ್ಸ್ಟಾಮಾರ್ಟೇ, ಬೇರೆ ಯಾವುದು ಕೊಟ್ಟಿಲ್ಲ. ಯಾಕಪ್ಪ ಅಂದರೆ ಇವತ್ತು ಅದು ಮುಸ್ಲಿಂ ಹಬ್ಬ ಇರೋದ್ರಿಂದ ಅವ್ರು ಯಾರೂ ಬಂದಿಲ್ಲ. ಅದಕ್ಕೆ ಬರೀ ಇನ್ಸ್ಟಾಮಾರ್ಟ್ನೇ ಎಳಿತಾವನೆ. ನನಗೂ ಇಲ್ಲೇ ಇದ್ದೀನಿ, ನೋಡಬೇಕು ಮತ್ತೆ ಏನಾದ್ರು ಇನ್ಸ್ಟಾಮಾರ್ಟ್ ಎಳಿತಾನೆ, ಎಲ್ಲರೂ ಬೇರೆ ಕಡೆ ಕೊಡ್ತಾನೆ ಅಂತೇಳ್ಬಿಟ್ಟು ಮತ್ತೆ ಇನ್ಸ್ಟಾಮಾರ್ಟ್ ಹೇಳ್ದ. ಬರೀ ಇನ್ಸ್ಟಾಮಾರ್ಟ್ ಎಳಿತಾವನೆ, 100 ರೂಪಾಯಿ ಆರ್ಡ್ರ್ ಕೊಡ್ತಾವನೆ. ಬನ್ನಿ ಇವಾಗ ಹೋಗ್ಬಿಟ್ಟು ಪಿಕಪ್ ಮಾಡೋಣ. ಬೆಳಿಗ್ಗೆಯಿಂದ ನಾನಂತೂ ಫುಡ್ ಆರ್ಡ್ರ್ಗಳು 1-2 ಮಾಡಿದ್ದೀನಿ ಹೊರತು ಬರೀ ಇನ್ಸ್ಟಾಮಾರ್ಟ್ ಎಳಿತಾರೆ, ಇಲ್ಲಾಂದರೆ ಪಾರ್ಸಲ್ ಪಿಕಪ್ ಎಳಿತಾನೆ. ನೋಡಿ, ಇವಾಗ ಪಾರ್ಸಲ್ ತೊಗೊಂಡು ಹೋಗ್ತಾ ಇದ್ದೀನಿ. ಆ ಕಡೆ ಒಂದು ಇನ್ಸ್ಟಾಮಾರ್ಟ್ ತೊಗೊಂಬಂದೆ, ಈ ಕಡೆಯಿಂದ ಪಾರ್ಸಲ್ ತೊಗೊಂಡೋಗೋದು, ಆ ಕಡೆ ಒಂದು ಇನ್ಸ್ಟಾಮಾರ್ಟ್ ತೊಗೊಂಬರೋದು. ಬೆಳಿಗ್ಗೆ ಒಂದು ಸಿಟ್ಟಂದರೆ ಒಂದು 17 ಆರ್ಡ್ರ್ ಆಗಿದೆ. ಈಗ 17 ಆರ್ಡ್ರಲ್ಲಿ 2ರಿಂದ 3 ಆರ್ಡ್ರು ನಾನು ಫುಡ್ ಮಾಡಿರ್ಬೋದು. ಉಳಿದಿರೋದು ಮಿಕ್ಕಿರೋದೆಲ್ಲ ಜಾಸ್ತಿ ಅಂದರೆ ಇದೆ, ಯಾವುದೋ ಇನ್ಸ್ಟಾಮಾರ್ಟು. ಇವತ್ತಂತೂ ಇನ್ಸ್ಟಾಮಾರ್ಟ್ ಫುಲ್ ಎಳಿತಾವನೆ. 2-3 ಕಿಲೋಮೀಟ್ರಿಂದ ಟೋಕನ್ ಆರ್ಡ್ರನ್ನ ಎಳಿತಾವನೆ. ಹೆಂಗೋ ಮಾಡಿಕೊಂಡು ಬರ್ತಾಯಿದ್ದೀವಿ. ಈಗ 17 ಆರ್ಡ್ರ್ ಆಗಿದೆ. ನನಗೆ ಕೊಡ್ತಾ ಇರೋದು ಎಷ್ಟಪ್ಪ ಅಂದರೆ 100 ರೂಪಾಯಿ ಪರ್ ಆರ್ಡರ್. ಬಟ್ ಬೆಳಗ್ಗೆ ಏನು ಬಿಟ್ಟಿರಲಿಲ್ಲ 100 ರೂಪಾಯಿ ಪರ್ ಆರ್ಡರ್ ಅಂತ ಹೇಳ್ಬಿಟ್ಟು ನಾನು ಬಂದಾಗ. ಆಮೇಲೆ ಬಿಟ್ಟ. ಆಮೇಲೆ ಎಷ್ಟು ಒಂದು ಮಧ್ಯಾಹ್ನ ಹಾಕಿ ಬಂದಿದೆ, ಅವಾಗ ಬಿಡ್ತಾನೆ 100 ರೂಪಾಯಿ ಪರ್ ಆರ್ಡರು 11 ಗಂಟೆವರೆಗೂ ಅಂತ. 11 ಗಂಟೆ ಆದಮೇಲೆ ಆರ್ಡ್ರ್ ಆನ್ ಮಾಡೋಣ ಅಂತೇಳ್ಬಿಟ್ಟು ಆನ್ ಮಾಡ್ತೀನಿ. ಒಂದು ಆರ್ಡ್ರ್ ಬಂತು, ನೋಡ್ತೀನಿ 25 ಕಿಲೋಮೀಟ್ರು ಕೋರ್ಮಂಗಲ ಆ ಕಡೆ ಹಾಕಿದ್ದ. ಬೇಡ ಅಂತೇಳ್ಬಿಟ್ಟು ಅದನ್ನು ಕ್ಯಾನ್ಸಲ್ ಮಾಡಿದೆ. ಕ್ಯಾನ್ಸಲ್ ಮಾಡಿ 12 ಗಂಟೆವರೆಗೂ ವೇಟ್ ಮಾಡಿದೆ. 12 ಗಂಟೆ ವೇಟ್ ಮಾಡಿಬಿಟ್ಟು 12 ಗಂಟೆಗೆ ಮತ್ತೆ ಆನ್ ಮಾಡಿದೆ. ಆನ್ ಮಾಡಿಕೊಂಡು ಇವಾಗ ಹೊಡಿತಾ ಇದ್ದೀನಿ. ಇಲ್ಲೇ ಕೊಡ್ತವನೆ 3 ಕಿಲೋಮೀಟ್ರು 4 ಕಿಲೋಮೀಟ್ರು ಅಂತ. ಇದನ್ನು ಕೊಟ್ಟವನೆ 5 ಕಿಲೋಮೀಟ್ರು, ಅಂದರೆ ಔಟ್ ಆಫ್ ಝೋನಲ್ಲಿದ್ದೆ. ಬಟ್ ಕೊಟ್ಟವನೆ. ಬಟ್ ಏನು ಅಂದರೆ ಯಪ್ಪ, ಬೆಳಗ್ಗೆಂದು ಎಷ್ಟು 80 ಕಿಲೋಮೀಟ್ರ್ ಹೊಡೈತೆ. 3 ಕಿಲೋಮೀಟ್ರ್ ಕೊಡ್ತಾನೆ, ಮತ್ತು 3 ಕಿಲೋಮೀಟ್ರ್ ಖಾಲಿ ಬರಬೇಕು. ಆ ಥರ ಎಲ್ಲ ಆಗಿದ್ದಾವೆ. ನೋಡೋಣ. ಅರ್ನಿಂಗ್ಸ್ ಆಗಿದೆ, ಅದ್ರ ತಕ್ಕ ಅರ್ನಿಂಗ್ಸ್ ಆಗಿಲ್ಲ ಅಂತೇನಿಲ್ಲ. 17 ಆರ್ಡ್ರ್ ಅಂದರೆ 1700 ರೂಪಾಯಿ ಆಗೈತೆ. ನೋಡಬೇಕು. 4 ಗಂಟೆವರೆಗೂ ಮಾಡ್ತೀನಿ. ಬಟ್ ಅವ್ನು 4 ಅರ್ನಿಂಗ್ ಇನ್ಸೆಂಟಿವ್ ಕೊಟ್ಟಿರೋದು 4 ಗಂಟೆವರೆಗೂ ಅಷ್ಟೇ. ನೋಡೋಣ. 4 ಗಂಟೆ ಆದಮೇಲೆ ಮತ್ತೆ ಮನೆಗೆ ಹೋಗ್ತೀನಿ. 7 ಗಂಟೆಗೆ ಏನಾದ್ರು ಚೆನ್ನಾಗಿ ಕೊಟ್ಟರೆ ಮತ್ತೆ ಬರ್ತೀನಿ, ಇಲ್ಲ ಅಂದರೆ ಡೌಟು. ನೋಡೋಣ. ಈಗ ನಿಮ್ಗೆ ತಿಳಿಸ್ತೀನಿ. ಮತ್ತೆ ನಾನು ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಏನಪ್ಪ ಅಂದರೆ ಇವಾಗ ಬ್ಯಾಕ್ ಟು ಬ್ಯಾಕ್ ಆರ್ಡ್ರ್ಗಳಿದ್ವು. ಇವಾಗ ನಾನು ಏನು ಮಾಡಿದ್ದೀನಿ ಅಂದರೆ ಆಫ್ ಮಾಡ್ಕೊಂಡಿದ್ದೀನಿ. ಒಂದು ಆರ್ಡ್ರ್ ಬಂದಿತ್ತು, ಅದು ಬೈಕ್ ಆ್ಯಂಡ್ ಮೊಬೈಲ್ ಇಶ್ಯೂ ದೂರ ಇತ್ತು. ಅದಕ್ಕೆ ಬೈಕ್ ಇಶ್ಯೂ ಹಾಕ್ಬಿಟ್ಟು ಆಫ್ ಮಾಡ್ಕೊಂಡಿದ್ದೀನಿ. ಮನೆ ಹೋಗ್ತಾಯಿದ್ದೀನಿ. ಇವಾಗ ಎಷ್ಟಾಯಿತು ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸೋದಾದರೆ ಒಂದೇ ನಿಮಿಷ ತೋರಿಸ್ಬಿಡ್ತೀನಿ. ಇವತ್ತು ಎಷ್ಟು ಆರ್ಡ್ರ್ ಮಾಡಿದ್ದೀನಪ್ಪ ಅಂತಂದರೆ, ಅಯ್ಯೋ ಸುತ್ತಾಡಿ ಸಿಟ್ಟ. 115 ಕಿಲೋಮೀಟ್ರ್ ಓಡಿದೆ ನನ್ನ ಗಾಡಿ. 115 ಕಿಲೋಮೀಟ್ರು. ಆರ್ಡರ್ ಕಂಪ್ಲೀಟ್ ಆಗಿರೋದು 26 ಆರ್ಡರ್ ಕಂಪ್ಲೀಟ್ ಮಾಡಿದ್ದೀನಿ. 2500 ರೂಪಾಯಿ ಬಂದಿದೆ. 2500ರಲ್ಲಿ
2500ರಲ್ಲಿ 8 ಅವರ್ ವರ್ಕ್ ಮಾಡಿದ್ದೀನಿ. ಬೇಕಾದ್ರೆ ಇವಾಗ ನಿಮಗೆ ಸ್ಕ್ರೀನ್ಶಾಟ್ ಹಾಕ್ತೀನಿ, ನೋಡ್ಕೊಂಬಿಡಿ. ಏನು ಅಂದರೆ ಇದು ಸುಮ್ಮನೆ ಆಫರ್. ಈಗ ಇದು ಮುಸ್ಲಿಂ ಹಬ್ಬ ಇರೋದ್ರಿಂದ ಅವರೆಲ್ಲ ವರ್ಕ್ ಮಾಡಲ್ವಲ್ಲ, ಅದಕ್ಕೋಸ್ಕರ ಕೊಡ್ತಾನೆ ಅಷ್ಟೇ. ಏನು ದಿನ ಕೊಟ್ಟರೆ ದಿನ ಕೊಡೋಕ್ಕೂ ಆಗೋಲ್ಲ ಬಿಡಿ, ಯಾಕಂದರೆ ಅವ್ನು ಪ್ರಾಫಿಟ್ ನೋಡಿಕೊಂಡು ಅವ್ನು ಬಿಸ್ನೆಸ್ ನೋಡ್ಕೊಂಡು ಅವ್ನು ಮಾಡಬೇಕು. ಓಕೆ, ಇವತ್ತು 8 ಅವರ್ ಮಾಡಿದ್ದೀನಿ, 2500 ರೂಪಾಯಿ ಆಗೈತೆ. ಇವಾಗ ಆಫರ್ ಇಲ್ಲ, ಮನೆ ಹೋಗ್ತಾಯಿದ್ದೀನಿ. ನೋಡಬೇಕು ಸಾಯಂಕಾಲ 7 ಗಂಟೆಗೆ ಏನಾದ್ರು ಆಫರ್ ಬಂದರೆ ಮತ್ತೆ ಬರ್ತೀನಿ, ಇಲ್ಲ ಅಂದರೆ ಬರಲ್ಲ. ಇವಾಗ ಏನಾದ್ರು ಕಂಟಿನ್ಯೂ ಮಾಡಿದೆ ವಿಡಿಯೋ ಅಂತಂದರೆ ಬಂದಿರ್ತೀನಿ, ಇಲ್ಲ ಅಂತಂದರೆ ಆಲ್ಮೋಸ್ಟ್ ನೋಡಬೇಕು ಯಾವ ರೀತಿ ಇನ್ಸೆಂಟಿವ್ ಕೊಡ್ತಾನೆ, ಯಾವ ರೀತಿ ಸರ್ಚ್ ಕೊಡ್ತಾನೆ ಅದ್ರ ಮೇಲೆ. ಅದು ಅಲ್ಲದೆ ಲಾಂಗ್ ಎಳಿತಾನೆ, ಜಾಸ್ತಿ ಪ್ಯಾಕೇಜ್ ಪಿಕಪ್ಗಳನ್ನೆಲ್ಲನೂ ಹಾಕ್ತಾನೆ. ಅಂದರೆ ಅದು ಜಿನ್ನಿ ಆರ್ಡ್ರ್ ಬರುತ್ತಲ್ಲ, ಅದನ್ನು ಜಾಸ್ತಿ ಹಾಕ್ತಾನೆ. ಅದು 2-3 ಕಿಲೋಮೀಟ್ರ್ ಪಿಕಪ್ ಇರುತ್ತೆ, 8-10 ಕಿಲೋಮೀಟ್ರ್ ಡ್ರಾಪ್ ಇರುತ್ತೆ. ಅದಕ್ಕೆ ಕೊಡೋದು ಎಷ್ಟಪ್ಪ ಅಂದರೆ 80 ರೂಪಾಯಿ ಅಂತ ಆಗ್ಬಿಟ್ಟು ಫಿಕ್ಸ್ ಮಾಡಿಬಿಟ್ಟವನೆ. ಬೆಳಗ್ಗೆ 4 ಗಂಟೆವರೆಗೂ 100 ರೂಪಾಯಿ ಇತ್ತು, ಆಮೇಲೆ 80 ರೂಪಾಯಿ ಅಂತ ಫಿಕ್ಸ್ ಮಾಡ್ದೆ. ಅದಕ್ಕೆ ನಿಮಗೆಲ್ಲ ಕೊಡೋದು ಗೊತ್ತಿವನು ಲಾಂಗೆ ಕೊಡ್ತಾನೆ ಅಂತ ಹೇಳ್ಬಿಟ್ಟು ಆಫ್ ಮಾಡ್ಕೊಂಡಿದ್ದೀನಿ. ನೋಡೋಣ, ಮತ್ತೆ ಸಿಗ್ತೀನಿ.